ಇಂಗ್ಲೀಷ್ ಸೆಂಟೆನ್ಸ್ನಲ್ಲಿ ಎಲ್ಲಿ ಅನ್ನೋ ಕ್ವಶನ್ಗೆ ಆನ್ಸರ್ ಕೊಡೋ ವರ್ಡ್ ಯಾವುದು ಗೊತ್ತಾ? ಅಡ್ವರ್ಬ್ ಆಫ್ ಪ್ಲೇಸ್. ಲಾಸ್ಟ್ ವಿಡಿಯೋನಲ್ಲಿ ನಾವು ಅಡ್ವರ್ಬ್ ಆಫ್ ಟೈಮ್ ಬಗ್ಗೆ ಕಲ್ತಿದ್ವಿ. ಈ ವಿಡಿಯೋದಲ್ಲಿ ಅಡ್ವರ್ಬ್ ಆಫ್ ಪ್ಲೇಸ್ ನೋಡೋಣ. ಅಡ್ವರ್ಬ್ ಆಫ್ ಪ್ಲೇಸ್ ಅಂದರೆ ಒಂದು ಕೆಲಸ ಎಲ್ಲಿ ನಡೆಯುತ್ತದೆ ಅಂತ ತಿಳಿಸುವ ಪದ. ಅಡ್ವರ್ಬ್ ಆಫ್ ಪ್ಲೇಸ್ ಈಸ್ ಅ ವರ್ಡ್ ದ್ಯಾಟ್ ಟೆಲ್ಸ್ ಅಸ್ ವೇರ್ ಆ್ಯನ್ ಆ್ಯಕ್ಷನ್ ಹ್ಯಾಪನ್ಸ್. ಎಕ್ಸಾಂಪಲ್: ದೇರ್, ಹಿಯರ್, ಇನ್ಸೈಡ್, ಔಟ್ಸೈಡ್, ನಿಯರ್ ಬೈ, ಫಾರ್, ಅಪ್, ಡೌನ್, ಎವ್ರಿವೇರ್, ಸಮ್ವೇರ್, ಎನಿವೇರ್, ಅವೇ. ಪ್ಲೇಸ್ಮೆಂಟ್ ರೂಲ್ ನೋಡಿ, ಸೆಂಟೆನ್ಸ್ ಎಂಡಿಗೆಲ್ಲೇ ಬರುತ್ತೆ. ದೇ ಆರ್ ಪ್ಲೇಯಿಂಗ್ ಔಟ್ಸೈಡ್, ಹಿ ಈಸ್ ಸಿಟ್ಟಿಂಗ್ ದೇರ್, ಶಿ ಈಸ್ ಇನ್ಸೈಡ್, ಮೈ ಸ್ಕೂಲ್ ಈಸ್ ನಿಯರ್ ಬೈ, ದ ಬರ್ಡ್ ಫ್ಲೂ ಅಪ್, ದ ಬಾಲ್ ಫೆಲ್ ಡೌನ್, ಗಾಡ್ ಈಸ್ ಎವ್ರಿವೇರ್, ಐ ಕೆಪ್ಟ್ ದ ಬ್ಯಾಗ್ ಹಿಯರ್. ಕ್ಯಾಟಗರೈಸ್ ವಿತ್ ಎಕ್ಸಾಂಪಲ್ಸ್: ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್, ಎಲ್ಲಿ, ಯಾವ ದಿಕ್ಕಿನಲ್ಲಿ, ಎಷ್ಟು ದೂರ ಅಂತ. ಅಪ್, ಶಿ ಲುಕ್ಡ್ ಅಪ್. ಡೌನ್, ದ ಬಾಲ್ ಫೆಲ್ ಡೌನ್. ನಿಯರ್ ಬೈ, ಮೈ ಸ್ಕೂಲ್ ಈಸ್ ನಿಯರ್ ಬೈ. ಫಾರ್, ದ ಸ್ಟಾರ್ಸ್ ಆರ್ ಫಾರ್. ಸ್ಪೆಸಿಫಿಕ್ ಲೊಕೇಶನ್ಸ್, ಇದು ಎಕ್ಸಾಕ್ಟ್ ಪ್ಲೇಸ್ ತೋರಿಸುತ್ತದೆ. ಇನ್ಸೈಡ್, ಶಿ ಈಸ್ ಇನ್ಸೈಡ್. ಔಟ್ಸೈಡ್, ಪ್ಲೀಸ್ ವೇಟ್ ಔಟ್ಸೈಡ್. ಅಪ್ಸ್ಟೇರ್ಸ್, ಹಿ ಈಸ್ ಸ್ಲೀಪಿಂಗ್ ಅಪ್ಸ್ಟೇರ್ಸ್. ಡೌನ್ಸ್ಟೇರ್ಸ್, ದೇ ಆರ್ ಡೌನ್ಸ್ಟೇರ್ಸ್. ಇಂಡೆಫಿನಿಟ್ ಪ್ಲೇಸಸ್, ಇದು ಎಕ್ಸಾಕ್ಟ್ ಪ್ಲೇಸ್ ಗೊತ್ತಿಲ್ಲದಾಗ ಯೂಸ್ ಮಾಡ್ತೀವಿ. ಎವ್ರಿವೇರ್, ಗಾಡ್ ಈಸ್ ಎವ್ರಿವೇರ್. ಸಮ್ವೇರ್, ಐ ಲಾಸ್ಟ್ ಮೈ ಕೀಸ್ ಸಮ್ವೇರ್. ಎನಿವೇರ್, ಯು ಕ್ಯಾನ್ ಸಿಟ್ ಎನಿವೇರ್. ಅಡ್ವರ್ಬ್ ಆಫ್ ಪ್ಲೇಸ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.